ಸೊ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು. ಇವ್ರು ನಮ್ಮ ಅಕ್ಕ, ಇದು 3ನೇ ಸರಿ ಇವ್ರು ಬರ್ತಾ ಇರೋದು. ಸೊ ಇಲ್ಲಿ ಬಂದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಮತ್ತೆ ಇದಾದ್ಮೇಲೆ ಒಂದು ಗುಹೆ ಇದೆಯಲ್ಲ, ಇದು ಒಳಗಡೆ ನೀವು ಹೋದ್ರೆ ಸೊ ಉತ್ತರ ಕರ್ನಾಟಕದ್ದು ಒಂದು ಎಕ್ಸಿಬಿಷನ್ ತರ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವು 50 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಹೋದ್ರು ಕೂಡ ನಿಮ್ಗೆ 500 ಕೊಟ್ಟು ಕೂಡ ನಿಮ್ಗೆ ಅದರದ ಒಂದು ವೈಬ್ಸ್ ಇಲ್ಲ ಒಂದು ಕ್ಷೇತ್ರಕ್ಕೆ ಬಂದು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾರೆ. ನಾವು ಬಂದಿದೀವಿ ನೋಡೋಣ ಅಂತ. ಎಲ್ಲ ಒಳ್ಳೇದಾದ್ರೆ ಇನ್ಮೇಲೆ ಬರ್ತೀನಿ ಅಂತ ನಾನು ಅನ್ಕೊಂಡಿದೀನಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲೆಲ್ಲ. ಎಲ್ಲರಿಗೂ ನಂಬಿಕೆ ಇದೆ ಚೆನ್ನಾಗಿ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಅನ್ಕೊಂಡು. ಬರೋಂತ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ? ಎಲ್ರಿಗೂ ಒಳ್ಳೇದಾಗುತ್ತೆ ಬನ್ನಿ ಅಂತ ಹೇಳ್ತೀನಿ. ಅನ್ನದಾಸೋಹದ ಬಗ್ಗೆ ಅದು ಅಷ್ಟೇ ಎಲ್ಲ ಚೆನ್ನಾಗಿದೆ ಇಲ್ಲಿ. ಎಲ್ಲಾರ್ಗು ಫಸ್ಟ್ ಬಂದವ್ರಿಗೆಲ್ಲ ಅನ್ನ ಸಿಗ್ತಾ ಇದೆ. ಇಲ್ಲೆಲ್ಲ ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ. ಎಲ್ಲಾರು ಆದಷ್ಟು ನೀವು ಸೇವೆ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಓಕೆ. ನಮಸ್ತೆ, ಪ್ರಶಾಂತ್ ಅಂತ ನಾವು ಬೆಂಗಳೂರಿಂದ ಬರೋದಿವಿ. ಇದು ಚಾಮುಂಡೇಶ್ವರಿ ಕ್ಷೇತ್ರ ಗೌಡಗಿರಿ ಏನಿದೆ, ತುಂಬಾ ಪ್ರಸಿದ್ಧ ಆದಂತ ಸ್ಥಳ. ಯಾರೇ ಬಂದ್ರು ಅವ್ರು ಅನ್ಕೊಂಡ್ ಕೆಲಸ ಆದಷ್ಟು ಬೇಗ ನೆರವೇರಿದೆ. ನಾನು ತುಂಬಾ ಜನನ ಹೊಸಪೂರ್ನಲ್ಲಿ ಬಂದಿದ್ದೀನಿ. ಸ್ನೇಹಿತರುಗಳಿಗೆಲ್ಲ ಲಟ ಈ ತರ ಚಾಮುಂಡೇಶ್ವರಿಗೆ ಬನ್ನಿ, ಒಳ್ಳೆ ತುಂಬಾ ಜನಕ್ಕೆ ನಾನು ಹೇಳಿ ಕಳ್ಸಿದ್ದೀನಿ, ಕರ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಒಳ್ಳೇದಾಗಿದೆ. ಕಳೆದ ಬಾರಿ ಒಬ್ರಿಗೆ ಹೇಳಿದೆ ಕೆಲಸ ಇರಲಿಲ್ಲ, 7 ವಾರ ಬಂದಿದ್ದು. ಅದಾದ್ಮೇಲೆ ನನ್ಗೆ ಸಿಕ್ಕಿದ್ರು, ನನ್ ಕೆಲಸ ಸಿಕ್ತು ಅಂತ ನನಗೆ ಒಂದು ನಂಬಿಕೆ. ಈ ಚಾಮುಂಡೇಶ್ವರಿ ಮೇಲೆ ಈ ಅಮ್ಮ ಇಲ್ಲಿ ನೆಲೆಸಿದ್ದಾರೆ ಅಂತ ನಮ್ಗೆ ಒಂದು ನಂಬಿಕೆ. ಭಕ್ತಾದಿಗಳಿಗೆ ಏನ್ ಹೇಳ್ಬೇಕು ಸರ್? ಭಕ್ತಾದಿಗಳು ನೀವೇ ನೋಡ್ತಾ ಸಾಕಷ್ಟು ಇವತ್ತು ಒಳ್ಳೆ ರಥೋತ್ಸವ ರಥ ಒಂದು ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ. ಭಕ್ತರು ಒಳ್ಳೇದಾಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ರು, 2-3 ಜನ ಹೇಳ್ತಿದ್ರು ಹೋಗಿ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ ಅಂತ. ಬಟ್ ನನಗೆ ಟೈಮ್ ಇರ್ಲಿಲ್ಲ, ನನ್ ಕೆಲಸ, ನನ್ ಬಿಸಿ ಆದ್ರೆ ಓಡಾಡಕ್ಕೆ. ಬಟ್ ಏನಂದ್ರೆ ಇದಕ್ಕೆ ದರ್ಶನ ಮಾಡಿದ್ರೆ ನಮ್ಗೆ ಯಾವಾಗ ರಿಸಲ್ಟ್ ಚೆನ್ನಾಗೇ ಬಂತು. ತಾಯಿ ನಮ್ಗೆ ಅಂತ ಹೇಳ್ತೀವಿ. ನಾವು ಕೇಳಕ್ಕೆ ತುಂಬಾ ಚೆನ್ನಾಗಿ ಈಗೆಲ್ಲ ಯಾವುದೇ ಬರೋಂತ ಭಕ್ತಾದಿಗಳಿಗೆ ಏನ್ ಹೇಳ್ತೀನಿ? ಬರೋಂತ ಭಕ್ತಾದಿಗಳು ನಂಬಿ ಬರ್ಬೇಕು. ಅಲ್ಲಿಂದ ಎಲ್ಲ ಕುತ್ಕೊಂಡು ಇಲ್ಲೇ ಕೈ ಮುಕ್ಕೊಂಡ್ಬಿಡ್ತೀನಿ ನಾನು. ಇಲ್ಲೇ ಕೈ ಮುಕ್ಕೊಂಡು ಇಲ್ಲೇ ಅಡ್ಬಿಡ್ತೀನಿ, ಇಲ್ಲೇ ಪೂಜೆ ಮಾಡ್ಬಿಡ್ತೀನಿ ಅನ್ನೋದಿಲ್ಲ. ದೇವರು ಇಲ್ಲೇ ಬಂದು ನೆನ್ಕೋಬೇಕು. ತಾಯಿ ಸುಮ್ನೆ ಅಲ್ಲ, ತಾಯಿಯಿಂದ ದಿನ ಕರ್ಸ್ಕೋಬೇಕು ಅಂದ್ರೆ ಆ ತಾಯಿನೇ ಕರ್ಸ್ಕೊಲ್ಲ. ನಾವ್ ಯಾವ್ದು ಶನಿವಾರ ತಪ್ಪಿದ್ರೆ ಬೇರೆ ದಿನ ಬರ್ತಿದ್ವಿ, ಸೋಮವಾರ. ಈ ಅಮಾವಾಸ್ಯೆಲಿ ಬರೋ ಪ್ಲಾನೇ ಇರ್ಲಿಲ್ಲ. ನಾನೇ ಅಮಾವಾಸ್ಯೆಗೆ ಹೋಗ್ಬೇಕು, ಯಾರು ಹೋಯ್ತಾರೆ ಅಂತ ನಾನೇ ಹೇಳುವೆ. ಆದ್ರೆ ಈಗ ನಾನೇ ಇದ್ದಕ್ಕಿರಂತ ತಾಯಿ ಜ್ಞಾನ ಕೊಟ್ಟು ಇದ್ದಕ್ಕಿರಂತ 5 ಗಂಟೆಗೆ ಬರ್ತೀವಿ ಕರ್ಸ್ಕೊಂಡಿದ್ದಾರೆ. ನಾ ಬೆಳಗಿನ ಜಾವ 5 ಗಂಟೆಗೆ ಬರ್ತಿದ್ದೆ. ಬರ್ತೀವಿ. ಬೈಕಲ್ಲಿ ಮೈಸೂರಿಂದ ಇಲ್ಲಿ ಬರ್ತೀನಿ. ಆದ್ರೆ ತಾಯಿ ಕರ್ಸ್ಕೋಬೇಕು ಅಂದ್ರೆ ಕರ್ಸ್ಕೊಳ್ತೀವಿ.